ಮತ್ತು ಡಿ.ಸಿ.ಎಂ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳ ವಾತಾವರಣದ ಮಧ್ಯೆ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಳ್ತಾ ಇದೆ ಅನ್ನೋ ಚರ್ಚೆಗಳು. ಗೊಂದಲಗಳು ಬರೀ ಟಿ ವಿ ಮಾಧ್ಯಮಗಳಲ್ಲಿದೆ ವಿನಃ ಅವರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಯಾವ ರೀತಿ ಪಹಲ್ಗಾಮ್ ಆದಮೇಲೆ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು, ಟಿ ವಿಗಳಲ್ಲಿ ಕರಾಚಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಲಾಹೋರ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಇಸ್ಲಾಮಾಬಾದ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಕಡೆಗೆ ರಾತ್ರಿ ಹೊತ್ತು ಸುಖವಾಗಿ ಮಲಗಿದ್ರು ಅಂತ ಅಷ್ಟೇ. ಸರ್, 15ನೇ ತಾರೀಕು ಸಭೆ ಇದೆಯಾ ಸರ್, ಅದಕ್ಕೆ ಹೇಗೆ ತಯಾರಿ? 15ನೇ ತಾರೀಕು ಸಭೆ ಇಡೀ ದೇಶದಲ್ಲಿರ್ತಕ್ಕಂಥ ಭಾಳ ಮಂಚೂಣಿಯಲ್ಲಿ ಪ್ರಬುದ್ಧ ಹಿಂದುಳಿದ ವರ್ಗದ ನಾಯಕರೆಲ್ಲ ಬೆಂಗಳೂರು ನಗರದಲ್ಲಿ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿರೋದ್ರಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಅಂದರೆ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಅನಿಲ್ ಜೈಹಿಂದ್ ಅಂಥೇಳಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಭೆ ನಡೀಬೇಕು ಅಂಥೇಳಿ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಇಲ್ಲಿ 15ನೇ ತಾರೀಕು ಸಭೆ ನಡೆಯುತ್ತೆ. ಅಲ್ಲಿ ಭಾಳಷ್ಟು ನಿರ್ಣಯಗಳನ್ನು ಹಿಂದುಳಿದ ವರ್ಗದವರು ಮತ್ತು ಜಾತಿ ಜನಗಣತಿ ಮತ್ತು ಜನಗಣತಿಯ ವಿಚಾರದಲ್ಲಿ ನಿರ್ಣಾಯಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಅಶೋಕ್ ಅವರು ಹೇಳ್ತಾರೆ ಸೆಪ್ಟೆಂಬರ್ ಅಷ್ಟೇ ಲಾಸ್ಟ್ ಸಿ.ಎಂ ಅವರು. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ. ಮತ್ತು ಡಿ.ಸಿ.ಎಂ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳ ವಾತಾವರಣದ ಮಧ್ಯೆ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಳ್ತಾ ಇದೆ ಅನ್ನೋ ಚರ್ಚೆಗಳು. ಗೊಂದಲಗಳು ಬರೀ ಟಿ ವಿ ಮಾಧ್ಯಮಗಳಲ್ಲಿದೆ ವಿನಃ ಅವರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಯಾವ ರೀತಿ ಪಹಲ್ಗಾಮ್ ಆದಮೇಲೆ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು, ಟಿ ವಿಗಳಲ್ಲಿ ಕರಾಚಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಲಾಹೋರ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಇಸ್ಲಾಮಾಬಾದ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಕಡೆಗೆ ರಾತ್ರಿ ಹೊತ್ತು ಸುಖವಾಗಿ ಮಲಗಿದ್ರು ಅಂತ ಅಷ್ಟೇ. ಸರ್, 15ನೇ ತಾರೀಕು ಸಭೆ ಇದೆಯಾ ಸರ್, ಅದಕ್ಕೆ ಹೇಗೆ ತಯಾರಿ? 15ನೇ ತಾರೀಕು ಸಭೆ ಇಡೀ ದೇಶದಲ್ಲಿರ್ತಕ್ಕಂಥ ಭಾಳ ಮಂಚೂಣಿಯಲ್ಲಿ ಪ್ರಬುದ್ಧ ಹಿಂದುಳಿದ ವರ್ಗದ ನಾಯಕರೆಲ್ಲ ಬೆಂಗಳೂರು ನಗರದಲ್ಲಿ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿರೋದ್ರಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಅಂದರೆ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಅನಿಲ್ ಜೈಹಿಂದ್ ಅಂಥೇಳಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಭೆ ನಡೀಬೇಕು ಅಂಥೇಳಿ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಇಲ್ಲಿ 15ನೇ ತಾರೀಕು ಸಭೆ ನಡೆಯುತ್ತೆ. ಅಲ್ಲಿ ಭಾಳಷ್ಟು ನಿರ್ಣಯಗಳನ್ನು ಹಿಂದುಳಿದ ವರ್ಗದವರು ಮತ್ತು ಜಾತಿ ಜನಗಣತಿ ಮತ್ತು ಜನಗಣತಿಯ ವಿಚಾರದಲ್ಲಿ ನಿರ್ಣಾಯಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಅಶೋಕ್ ಅವರು ಹೇಳ್ತಾರೆ ಸೆಪ್ಟೆಂಬರ್ ಅಷ್ಟೇ ಲಾಸ್ಟ್ ಸಿ.ಎಂ ಅವರು. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ.